ಏನು ಜುಲೈ 1ನೇ ತಾರೀಕಿನಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ SIRನ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಈ ದಿನ ಈಗಾಗಲೇ ನಾನು 2004ರಿಂದ ಕೇತನಹಳ್ಳಿಯ ಮತದಾನದ ಹಳ್ಳಿನಲ್ಲಿ ನಮ್ಮ ಕುಟುಂಬದ ಮತದಾನ ಚೀಟಿಯಲ್ಲೇನಿದೆ. ಇವತ್ತು ಈ ಒಂದು ಪರಿಷ್ಕರಣೆಯಲ್ಲಿ ನಮ್ಮ ಕುಟುಂಬದ 4 ಮತ ಏನಿದೆ, ಇವತ್ತು ನಾವು ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದೇವೆ ಕುಟುಂಬ ಸಮೇತರಾಗಿ. ಇಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಎಲ್ಲ ರೀತಿಯ ಮಾಹಿತಿಗಳನ್ನು ಪಡೆದಿದ್ದಾರೆ. ನಿಯಮಾವಳಿಯ ಪ್ರಕಾರ ಇವತ್ತು ಇದಕ್ಕೆ ಒಂದು ಚಾಲನೆ ನಮ್ಮ ಕುಟುಂಬದಿಂದ ಕೊಟ್ಟಿದ್ದೇವೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಕೆಲವೊಂದಿಷ್ಟು ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ. ಏನು ಒತ್ತಾಯ ಮಾಡ್ತೀರಿ ಸರ್? ಈಗಾಗಲೇ ರಾಜ್ಯ ಸರ್ಕಾರದ ನಡವಳಿಕೆ ಈ ಒಂದು ಪ್ರಕ್ರಿಯೆ ನಡೆಸ್ತಕ್ಕಂಥವರು ರಾಜ್ಯದ ಸಿಬ್ಬಂದಿ ವರ್ಗ, ನೌಕರ ವರ್ಗ ಏನಿದೆ, ಅವರುಗಳು ಇದನ್ನು ನೇತೃತ್ವ ವಹಿಸಿರ್ತಕ್ಕಂಥದ್ದು. ಪ್ರತಿಯೊಂದು ಗ್ರಾಮಗಳಿಗೆ ಹೋಗಿ ಪ್ರತಿಯೊಂದು ಮತಗಟ್ಟೆಯಲ್ಲಿ ಇರ್ತಕ್ಕಂಥ ಮತದಾರರನ್ನ ಖುದ್ದು ಭೇಟಿ ಮಾಡಿ ಈ ಒಂದು ಹೊಸ ಒಂದು ರಿವಿಷನ್ಗೆ ಎಲ್ಲ ಪ್ರಾಮಾಣಿಕವಾದ ಕೆಲಸ ಏನಾಗಬೇಕಾಗಿದೆ. ರಾಜ್ಯದಲ್ಲಿ ಮೊದಲನೇ ದಿವಸದಿಂದಲೇ ಒಂದು ರೀತಿಯ ನಿಯಮಾವಳಿಗಳೇನಿದೆ ಆ ನಿಯಮಾವಳಿಗಳನ್ನು ಗಾಳಿಗೆ ತೋರಿ ಯಾವುದೋ ಛತ್ರದಲ್ಲೋ ಮತ್ತಿನ್ಯಾವುದೋ ಮನೆಯಲ್ಲೋ ಕೂತು ಒಂದು ರೀತಿ ಸಂತೆ ಮೈದಾನದಲ್ಲಿ ಈ ಪ್ರಕ್ರಿಯೆ ಮಾಡಿದಂಗೆ ಮಾಡಿರ್ತಕ್ಕಂಥದ್ದು. ಇದು ಚುನಾವಣಾ ಆಯೋಗದವರು ಇದರ ಉಸ್ತುವಾರಿಯನ್ನು ವಹಿಸಿದ್ರು. ಈ ಒಂದು ಕಾರ್ಯಕ್ರಮ ನಡೆಸ್ತಕ್ಕಂಥದ್ದು ಆಯಾ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ನೌಕರ ವರ್ಗದವರಿಗೆ ಈ ಜವಾಬ್ದಾರಿ ಕೊಟ್ಟಿರ್ತಾರೆ. ಕರ್ನಾಟಕದಲ್ಲಿ ಇವತ್ತೇನು 1ನೇ ತಾರೀಕಿನಿಂದ ಪ್ರಾರಂಭ ಆಗಿದೆ, ಇವತ್ತು 5ನೇ ದಿನಕ್ಕೆ ಬಂದಿದ್ದೀವಿ. ಇವತ್ತು ಈ ಒಂದು SIR ವಿಷಯದಲ್ಲೇ ಕಳೆದ 2 ವರ್ಷದಿಂದ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಗೊಂದಲಗಳು ಸೃಷ್ಟಿಯಾಗಿದೆ ಅಂತಕ್ಕಂಥ ಒಂದು ಆಪಾದನೆ ಮಾಡ್ತಕ್ಕಂಥದ್ದು, ಆರೋಪ ಮಾಡ್ತಕ್ಕಂಥದ್ದು ಏನು ನಡೀತಾ ಇದೆ. ಅದರ ಮುಖಾಂತರ ವಿರೋಧ ಪಕ್ಷಗಳ ಪರವಾಗಿರ್ತಕ್ಕಂಥವರ ಮತಗಳನ್ನು ಇವತ್ತು ಡಿಲೀಟ್ ಮಾಡಬೇಕು ಅಂತಕ್ಕಂಥದ್ದು ವ್ಯವಸ್ಥಿತವಾಗಿ ನಡೀತಾ ಇದೆ. ಕೇಂದ್ರ ಸರ್ಕಾರದ ಒಂದು ಅಧಿಕಾರ ದುರುಪಯೋಗ ಆಗ್ತಿದೆ ಅಂತಕ್ಕಂಥದ್ದು ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದ ಆರೋಪ ಇರ್ತಕ್ಕಂಥದ್ದು. ಆದರೆ ಕರ್ನಾಟಕದಲ್ಲಿ ಇವತ್ತು ಏನಾಗ್ತಾ ಇದೆ, ಇವತ್ತು ಯಾವ ನಿಯಮಾವಳಿಗಳ ಅಡಿಯಲ್ಲಿ ಅಧಿಕಾರಿಗಳು ಕೆಲಸ ಮಾಡಬೇಕು ಅದೆಲ್ಲವನ್ನ ಗಾಳಿಗೆ ತೂರ್ತಕ್ಕಂಥದ್ದಕ್ಕೆ ಕಾರಣ ಯಾರು? ಚುನಾವಣಾ ಆಯೋಗದ ಆಯುಕ್ತರ ಪರಿಮಿತಿ ಈ ನಿಯಮಾವಳಿಗಳನ್ನು ಈ ರೀತಿ ಜಾರಿಗೆ ತರಬೇಕು ಅಂತಕ್ಕಂಥವ್ರು ಹೇಳ್ತಾರೆ. ಆದರೆ ಕೆಲಸ ನಿರ್ವಹಣೆ ಮಾಡ್ತಕ್ಕಂಥದ್ದು ರಾಜ್ಯದ ಸಿಬ್ಬಂದಿ ವರ್ಗ. ಇಲ್ಲಿ ಯಾವ ಕಾಂಗ್ರೆಸ್ ಪಕ್ಷ ಇಲ್ಲಿಯವರೆಗೆ ದುರ್ಬಳಕೆಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು, ಕರ್ನಾಟಕದಲ್ಲಿ ನಡೀತಿರ್ತಕ್ಕಂಥದ್ದೇನು, ಹಲವಾರು ಭಾಗದಲ್ಲಿ ಇವತ್ತು ಯಾವುದೋ ಒಂದು ಚೌಲ್ಟ್ರಿಗಳೋ ಮತ್ತಿನ್ನ ಧಾರ್ಮಿಕ ಕ್ಷೇತ್ರವೋ ಎಲ್ಲ ಒಂದು ಕಡೆ ಕೂತು ಈ ಒಂದು ಅಕ್ರಮ ಮತದಾನಕ್ಕೆ ಅವಕಾಶ ಕಲ್ಪಿಸ್ತಕ್ಕಂಥದ್ದಕ್ಕೆ ದುರುಪಯೋಗ ಆಗ್ತಾ ಇದೆ ಅಂತಕ್ಕಂಥದ್ದು ರಾಜ್ಯದಾದ್ಯಂತ ಚರ್ಚೆ ಪ್ರಾರಂಭ ಆಗಿದೆ. ಇಲ್ಲಿ ರಾಜ್ಯ ಸರ್ಕಾರ ದುರ್ಬಳಕೆ ಮಾಡಿಕೊಂಡು ಮತದಾರ ಪಟ್ಟಿಯಿಂದ ಹಲವಾರು ನಕಲಿ ಮತದಾನವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಒಂದು ಈಗ ಇಲ್ಲಿ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಆರೋಪ. ಅದರ ಬಗ್ಗೆ ರಾಜ್ಯ ಸರ್ಕಾರ ಭಾಳ ಮೌನಿಗೆ ಶರಣಾಗಿದ್ದಾರೆ. ಪ್ರಮುಖವಾಗಿ ಈ ರಾಜ್ಯದ ಗೃಹ ಸಚಿವರು ಈಗೇನಿದ್ದಾರೆ, ಈಗಿನ ಮಂತ್ರಿಮಂಡಲದಲ್ಲಿ ಕಳೆದ 3 ವರ್ಷದಿಂದ ಬಹುಶಃ 3 ವರ್ಷದಲ್ಲಿ ಅವರಷ್ಟು ಮಾಧ್ಯಮಗಳ ಮುಂದೆ ಬಂದು ಪ್ರತಿಯೊಂದು ವಿಷಯಗಳನ್ನು ಕೆದಕಿ
ಈ ಕೋಳಿಗಳು ಆಹಾರ ಹುಡುಕೊಂಡು ಭೂಮಿನಲ್ಲಿ ಕೆದಕೋದಿದೆಯಲ್ಲ, ಆ ರೀತಿಯ ಒಂದು ವರ್ತನೆ ಅವರಿಂದ ಏನು ನಡೀತು, ಇದಕ್ಕೇನು ಉತ್ತರ ಕೊಡ್ತಾರೆ? ಬಹುಶಃ ಇದಕ್ಕೂ ಒಂದು ಆರ್ಕೆ ಉತ್ತರ ಕೊಟ್ಟವ್ರೆ. ನಾನು ನೆನ್ನೆ ನೋಡಿದೆ. ಇವತ್ತು ಈ ರೀತಿಯ ದುರುಪಯೋಗ ಏನಾಗ್ತಿದೆ, ಈ ರಾಜ್ಯದಲ್ಲಿ ಒಬ್ಬ ಗೃಹ ಸಚಿವರಾಗಿ ನಿಮ್ಮ ಕರ್ತವ್ಯ ನಿರ್ವಹಣೆ ಮಾಡ್ತಕ್ಕಂಥದ್ದು ನೀವು ಎಷ್ಟರ ಮಟ್ಟಿಗೆ ನಿಮ್ಮ ಪ್ರಾಮಾಣಿಕತೆ ತೋರಿಸ್ಕೊಂಡಿದ್ದೀರಿ, ನಿಮ್ಮ ಆತ್ಮಕ್ಕೆ ಪ್ರಶ್ನೆ ಹಾಕೋಬೇಕು ಅಂತಕ್ಕಂಥದ್ದು ನಾನು ಅವ್ರಿಗೂ ಪ್ರಶ್ನೆ ಮಾಡ್ತೀನಿ. ಅದ್ರ ಜೊತೆಗೆ ಕಾಂಗ್ರೆಸ್ ನಾಯಕರು ಪ್ರತಿನಿತ್ಯ ಯಾವೊಂದು ಟೀಕೆಗಳನ್ನು ಮಾಡ್ತಾ ಇದ್ರಿ, ಇವತ್ತು ಕರ್ನಾಟಕದಲ್ಲಿ ನಡೀತಿರ್ತಕ್ಕಂಥ ಈ ಒಂದು ಮತಗಳ ಒಂದು ಪರಿಷ್ಕರಣೆ ಏನಾಗ್ತಿದೆ, ನಿಮ್ಮ ನಡವಳಿಕೆಗಳು ಯಾವ ರೀತಿ ಇದೆ ಅಂತಕ್ಕಂಥದ್ದು ಇವತ್ತು ನಿಮ್ಮ ಈಗಿನ ಈ ಅಕ್ರಮಗಳೇನು ನಡೀತಾ ಇದೆ, ಯಾವುದೇ ರೀತಿಯ ಒಂದು ನಿಯಮಾವಳಿಗಳನ್ನು ಜಾರಿಗೆ ತರದೆ ಅದನ್ನು ಅನುಷ್ಠಾನದಲ್ಲಿ ನಿಮ್ಮ ವೈಫಲ್ಯತೆಯನ್ನು ತೋರಿಸ್ತಾ ಇದ್ದೀರಿ. ಇದು ನಡೀತಾ ಇದ್ದರೂ ನಿಮ್ಮ ಜಾಣಕ್ಯೂಡು ಏನಿದೆ, ನಿಜವಾದಂಥ ನಿಮ್ಮ ನೈತಿಕತೆ ಅನ್ನೋದನ್ನು ತೋರಿಸ್ಕೊಂಡಿದ್ದೀರಿ ಅನ್ನೋದು ನನ್ನ ಅಭಿಪ್ರಾಯ. ಈಗ SIR ಪ್ರಕ್ರಿಯೆಯಲ್ಲಿ ಲೋಪ ಮಾಡಿರೋರಿಗೆ ಕೇವಲ ನೋಟಿಸ್ ಕೊಟ್ಟು ಸುಮ್ಮನಾಗ್ತಿದ್ದಾರೆ. ಇಲ್ಲ, ಅವರು ಇಲ್ಲಿ ರಾಜ್ಯದ ಚುನಾವಣಾ ಆಯುಕ್ತರು ಇರ್ತಕ್ಕಂಥದ್ದು, ನಾನು ಕೇಂದ್ರದ ಮುಖ್ಯ ಚುನಾವಣಾಧಿಕಾರಿಗಳಿಗೆ ಕಳಿಸಿದ್ದೇವೆ. ಅಲ್ಲಿಂದ ನಮಗೆ ಏನು ಡೈರೆಕ್ಷನ್ ಬರುತ್ತೆ ಅದನ್ನು ನಾನು ಫಾಲೋ ಮಾಡಬೇಕು ಅಂತಕ್ಕಂಥದ್ದು ಹೇಳಿದ್ದಾರೆ. ಇವತ್ತು ರಾಜ್ಯ ಸರ್ಕಾರದ ಜವಾಬ್ದಾರಿ, ಇವತ್ತು ಆಯಾ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಕೊಟ್ಟಿರ್ತಾರೆ. ಈಗ ಆಯಾ ಜಿಲ್ಲೆಗಳಲ್ಲಿ ನಡೆದಿರ್ತಕ್ಕಂಥ ಇಂಥ ಒಂದು ನಿಯಮ ಬಾಹಿರವಾಗಿ ನಡ್ಕೊಂಡಿದ್ದಾರೆ, ಅದಕ್ಕೆ ತಕ್ಷಣ ಕ್ರಮ ತೆಗೆದುಕೋಬೇಕಾಗಿರ್ತಕ್ಕಂಥದ್ದು ಆಯಾ ಜಿಲ್ಲಾಧಿಕಾರಿಗಳ ಕರ್ತವ್ಯ. ಆದರೆ ಇಲ್ಲಿ ಯಾವ ರೀತಿ ನಡೀತಾ ಇದೆ, ಇಲ್ಲಿ ವೈಫಲ್ಯ ಕೆಲವು ಜಿಲ್ಲಾಧಿಕಾರಿಗಳಿಂದಲೇ ನಡೆದಿರ್ತಕ್ಕಂಥದ್ದು. ಇಲ್ಲಿ ಅದಕ್ಕೆ ಸರ್ಕಾರ ಕ್ರಮ ತೆಗೆದುಕೋಬೇಕು. ಈಗ ನಾವು ಮುಂದೆ ಇನ್ನೊಂದು 2 ದಿನಗಳಲ್ಲಿ ಬಹುಶಃ ಕೇಂದ್ರದ ಚುನಾವಣಾ ಆಯುಕ್ತರನ್ನು ಭೇಟಿ ಮಾಡಿ ಇಲ್ಲಿ ನಡೆದಿರ್ತಕ್ಕಂಥ ದಾಖಲೆಗಳ ಸಮೇತ ಅವರಿಗೆ ಕೊಡಬೇಕು ಅಂತಕ್ಕಂಥದ್ದು ಒಂದು ಸಮಯ ಕೇಳಿದ್ದೇವೆ. ಬಹುಶಃ ಇನ್ನೊಂದು 3-4 ದಿನದಲ್ಲಿ ಕೇಂದ್ರದ ಚುನಾವಣಾ ಆಯೋಗಕ್ಕೂ ಈ ದೂರನ್ನು ಕೊಡ್ತಕ್ಕಂಥದ್ದು ನಿರ್ಧಾರ ಮಾಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.